ಎಲ್ಲ ರೈತ ಬಾಂಧವರಿಗೆ ಮಹಾಗಣಪತಿ ಕೃಷಿ ಯೂಟ್ಯೂಬ್ ಚಾನಲ್ದಲ್ಲಿ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕಬ್ಬಿನ ಪ್ಲಾಟ್ನಲ್ಲಿ ಇದ್ದೀವಿ. ಈ ಕಬ್ಬಿನ ಪ್ಲಾಟದ pH 8 ಇದೆ, ಅಂದರೆ ಇದರ pH ಹೆಚ್ಚಿದೆ. ಕ್ಷಾರಯುಕ್ತ ಪ್ಲಾಟ್ ಇದೆ ಇದು, ಇದರ pH ಹೆಚ್ಚಿದೆ. ಸೊ ನಾವು ಕ್ಷಾರಯುಕ್ತ pHದಲ್ಲಿ ಏನು ಮಾಡಬೇಕು? ನಾವು ಕ್ಷಾರಯುಕ್ತ ಜಮೀನಿನಲ್ಲಿ ನಾವೇನು ಮಾಡಿದ್ದೀವಪ್ಪ ಅಂದರೆ NPK ಮೈಕ್ರೋ ಆರ್ಗ್ಯಾನಿಸಮನ್ನು ಬಳಸಿದ್ದೀವಿ. NPK ಸಾಲ್ಯುಬಲ್ ಬ್ಯಾಕ್ಟೀರಿಯಾವನ್ನು ನಾವಿಲ್ಲಿ ಬಳಸಿದ್ದೀವಿ, ಹಾಗೂ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ ಸಹ ಬಳಸಿದ್ದೀವಿ. ಈ ತರಹ ನಾವು NPK ಬ್ಯಾಕ್ಟೀರಿಯಾನ ಈ ಕ್ಷಾರಯುಕ್ತ ಜಮೀನಿನಲ್ಲಿ ಬಳಸಿದ್ದೀವಿ. ಹಾಗೂ ಮಹತ್ವವಾದ ವಿಷಯ ಏನಪ್ಪ ಅಂದರೆ, ಇದರಲ್ಲಿ ನಾವು NPK ಬ್ಯಾಕ್ಟೀರಿಯಾ ಜೊತೆಗೆ ಮೈಕೋರೈಜಾ ಅನ್ನುವ ಒಂದು ಬಯೋ ಫರ್ಟಿಲೈಸರನ್ನು ಸಹ ನಾವು ಇಲ್ಲಿ ಯೂಸ್ ಮಾಡಿದ್ದೀವಿ. ಮೈಕೋರೈಜಾ ಏನು ಮಾಡುತ್ತಪ್ಪ ಅಂದರೆ, ಅದು ಬೇರಿನ ಸಂಖ್ಯೆಯನ್ನು ಹೆಚ್ಚು ಮಾಡುತ್ತೆ. ಬೇರಿನ ಸಂಖ್ಯೆ ಹೆಚ್ಚಾದಮೇಲೆ ಕಬ್ಬು ಚೆನ್ನಾಗಿ ಬೆಳೆಯುತ್ತೆ. ಯಾಕಂದರೆ ಹೆಚ್ಚು ಬೇರು ಇದ್ದಲ್ಲಿ ಹೆಚ್ಚು ನೀರು ಹಾಗೂ ಹೆಚ್ಚು ನ್ಯೂಟ್ರಿಯೆಂಟನ್ನು ತೆಗೆದುಕೊಳ್ಳುವ ಶಕ್ತಿಯು ಕಬ್ಬಿನಲ್ಲಿ ಬರುತ್ತೆ. ಸೊ ಬೇರನ್ನು ಹೆಚ್ಚು ಮಾಡುವುದು ಬಹಳ ಮಹತ್ವವಾದದ್ದು. NPK ಬ್ಯಾಕ್ಟೀರಿಯಾಗಳು ಹಾಗೂ ಮೈಕೋರೈಜಾವನ್ನು ಸಹ ನಾವು ಇಲ್ಲಿ ಯೂಸನ್ನು ಮಾಡಿದ್ದೀವಿ. ಇದರಿಂದ ಏನು ರಿಸಲ್ಟ್ ಬರುತ್ತಪ್ಪ ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ನಾನು ಎಲ್ಲ ರೈತರಿಗೆ ಒಂದು ಸಲಹೆಯನ್ನು ಕೊಡ್ತೇನೆ. ತಾವು ಸಹ NPK ಬ್ಯಾಕ್ಟೀರಿಯಾ ಹಾಗೂ ಮೈಕೋರೈಜಾ ಅನ್ನುವ ಬಯೋ ಫರ್ಟಿಲೈಸರನ್ನು ಯೂಸ್ ಮಾಡಬಹುದು. ಈ ತರಹ ನಾವು ಡ್ರೆಂಚಿಂಗನ್ನು ಮಾಡ್ತಾಯಿದ್ದೀವಿ. ಧನ್ಯವಾದಗಳು.